ಪೌರಾಯುಕ್ತೆಗೆ ಧಮಕಿ ಹಾಕಿದ ಪ್ರಕರಣದಲ್ಲಿ ಕಾಂಗ್ರೆಸ್ನ ಶಾಸಕ ರಾಜೀವ್ ಗೌಡ ಈಗ ಪರಾರಿಯಾಗಿದ್ದಾರೆ. 5 ದಿನ ಆಗಿದೆ, ಇನ್ನೂ ಕೂಡ ಅವರ ಬಂಧನ ಆಗಿಲ್ಲ. ಎಲ್ಲಿ ಹೋಗಿದ್ದಾರೆ ಗೊತ್ತಿಲ್ಲ, ಪೊಲೀಸರು ತನಿಖೆ ಮಾಡ್ತಾ ಇದ್ದಾರೆ. ಪೌರಾಯುಕ್ತೆಗೆ ಧಮಕಿ ಹಾಕಿದ ಪ್ರಕರಣದಲ್ಲಿ ರಾಜೀವ್ ಗೌಡ ಈಗ ಅಬ್ಸ್ಕಾಂಡ್ ಆಗಿದ್ದಾರೆ. ಎಲ್ಲಿ ಹೋಗಿದ್ದಾರೆ, ಏನ್ ಮಾಡ್ತಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಇಲ್ಲ. ಪೊಲೀಸರು ತನಿಖೆಯನ್ನು ಮುಂದುವರಿಸಿದ್ದಾರೆ. ಈ ಪ್ರಕರಣದಲ್ಲಿ ಅವರನ್ನ ಬಂಧನ ಮಾಡಬೇಕು ಅಂತ ಹೇಳಿ ಪೊಲೀಸರು ಹೊರಟಿದ್ದಾರೆ. ಸಂಘ ಸಂಸ್ಥೆಗಳಿಂದ ಅವರ ಬಂಧನ ಆಗಬೇಕು ಅನ್ನುವಂತ ಒತ್ತಡ ಹೆಚ್ಚಾಗಿದೆ. ಅಂಬೇಡ್ಕರ್ ಸೇವಾ ಸಮಿತಿಯಿಂದ ಪೊಲೀಸರಿಗೆ ಮನವಿ ಮಾಡಿದ್ದಾರೆ. ಶೀಘ್ರವೇ ರಾಜೀವ್ ಬಂಧಿಸದೆ ಹೋದರೆ ಹೋರಾಟವನ್ನ ಮಾಡ್ತೀವಿ ಅನ್ನುವ ಎಚ್ಚರಿಕೆಯನ್ನು ನೀಡಿದ್ದಾರೆ. ಕಾಂಗ್ರೆಸ್ ಸರ್ಕಾರದ ವಿರುದ್ಧವೂ ಹೋರಾಟಗಾರರು ಕಿಡಿಕಾರಿದ್ದಾರೆ. ರಾಜೀವ್ ಗೌಡ ಬಂಧನಕ್ಕೆ ಸಂಘ ಸಂಸ್ಥೆಗಳು ಮನವಿ ಮಾಡ್ತಾ ಇದ್ದಾರೆ. ಆದಷ್ಟು ಬೇಗ ಮಹಿಳೆಯರಿಗೆ ಗೌರವ ಕೊಡದ ಕಾಂಗ್ರೆಸ್ನ ಈ ಮುಖಂಡನನ್ನ ಬಂಧನ ಮಾಡಿ ಅಂತ ಹೇಳಿ ಅಧಿಕಾರಿಗಳಿಗೆ ಪತ್ರ ಬರೆದಿದ್ದಾರೆ. ಪೌರಾಯುಕ್ತೆ ಅಮೃತ ಗೌಡ ಮೇಲೆ ಕೈ ನಾಯಕ ರಾಜೀವ್ ಗೌಡ ಬೆದರಿಕೆ ಹಾಕಿದ್ದಕ್ಕೆ ಸಂಬಂಧಪಟ್ಟಂತೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ಕೂಡ ಕಳೆದ 3 ದಿನಗಳಿಂದಲೂ ಕೂಡ ಶಿಡ್ಲಘಟ್ಟ ನಗರದ ಪೊಲೀಸ್ ಸ್ಟೇಷನ್ಗೆ ಹಲವಾರು ಸಂಘಟನೆಗಳು ದೂರು ಕೂಡ ಸಲ್ಲಿಸ್ತಾ ಇದ್ದಾರೆ. ಜೊತೆಗೆ ಇವತ್ತು ಕೂಡ ಅಂಬೇಡ್ಕರ್ ಸೇವಾ ಸಮಿತಿಯ ಸಂಘಟನೆಯಿಂದ ರಾಜೀವ್ ಗೌಡನ ಅತಿ ಶೀಘ್ರದಲ್ಲೇ ಬಂಧನ ಮಾಡಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಇವತ್ತು ದೂರನ್ನ ಕೊಟ್ಟಿದ್ದಾರೆ. ನಮ್ ಜೊತೆ ಅವರೇ ಇದ್ದಾರೆ, ನಾನು ಅವ್ರನ್ನೇ ಮಾತಾಡಿಸ್ತೇನೆ. ಮೇಡಮ್, ಇವತ್ತು ಏನಂತ ದೂರನ್ನ ಕೊಡ್ಲಿಕ್ಕೆ ಬಂದಿದ್ರಿ, ಜೊತೆಗೆ ಯಾವ ರೀತಿ ದೂರನ್ನ ಸಲ್ಲಿಸಿದ್ರಿ, ಏನಂತ ಪೊಲೀಸರಿಗೆ ಒತ್ತಾಯವನ್ನ ಮಾಡಿದ್ರಿ? ಮುನ್ಸಿಪಲ್ ಆಫೀಸರ್ ಅಮೃತ ಗೌಡರನ್ನ ಖಾಲಿ ಒಂದು ಬ್ಯಾನರ್ ವಿಚಾರಕ್ಕೋಸ್ಕರ ಅವಹೇಳನಕಾರಿ ಅವಾಚಕ ಶಬ್ದಗಳಿಂದ ನಿಲ್ಲಿಸಿ ಚಪ್ಪಲಿನಲ್ಲಿ ಹೊಡಿತೀನಿ, ಸುಟ್ಟಾಕ್ತೀನಿ, ಪೆಟ್ರೋಲ್ ಹಾಕಿ ಸುಟ್ಟಾಕ್ತೀನಿ ಅನ್ನೋ ರೀತಿ ಎಲ್ಲ ಬೆದರಿಕೆ, ಪ್ರಾಣ ಬೆದರಿಕೆ ಹಾಕಿದ್ದಾರೆ. ಅವರೊಬ್ಬ ದಕ್ಷ ಅಧಿಕಾರಿಗಳಾಗಿರೋದ್ರಿಂದ ಅವ್ರನ್ನ ರಾಜೀವ್ ಗೌಡ ಅವ್ರನ್ನ ಬಂಧಿಸಲೇಬೇಕು, ಬಂಧಿಸಿ ಕಾನೂನು ರೀತಿ ಕಠಿಣ ಕ್ರಮ ತಗೊಳ್ಲೇಬೇಕು ಅಂತ ಹೇಳಿ ನಾವು ಒತ್ತಾಯ ಮಾಡ್ತಾ ಇದೀವಿ ಸರ್. ಮುಂದಿನ ದಿನಗಳಲ್ಲಿ ಇವ್ರೇನಾದ್ರೂ ಇನ್ನು ನಮ್ಮ ಪೊಲೀಸ್ ಇಲಾಖೆಯವ್ರೇನಾದ್ರೂ ಕೈ ಬಿಟ್ರೆ, ಅವ್ರೇನಾದ್ರೂ ಸಿಗ್ಲಿಲ್ಲ, ಬಂಧಿಸಕ್ ಆಗ್ಲಿಲ್ಲ ಅಂತ ಕೈ ಬಿಟ್ರೆ ನಾವು ಮುಂದಿನ ದಿನಗಳಲ್ಲಿ ಈ ಸರ್ಕಲಲ್ಲೇ ಹೋರಾಟ ಮಾಡ್ತೀವಿ, ಬೃಹತ್ ಹೋರಾಟ. ಪೊಲೀಸರು ಏನ್ ಹೇಳ್ತಾ ಇದ್ರೆ, ಕಳೆದ 3 ದಿನಗಳಾಯ್ತು ಎಫ್ಐಆರ್ ಆಗಿ, ಇನ್ನೂ ಕೂಡ ಬಂಧನ ಆಗಿಲ್ಲ, ಏನ್ ಹೇಳ್ತಾರೆ? ಅವರು 4 ಟೀಮ್ ಬಿಟ್ಟಿದೀವಿ, ನಮ್ ಪ್ರಯತ್ನ ನಾವು ಮಾಡ್ತಾನೆ ಇದೀವಿ. ಸೊ ಇನ್ನೂ 1 ವಾರ ಒಳಗಡೆ ನಾವು ಅವ್ರನ್ನ ಬಂಧಿಸ್ತೇ ಬಿಡೋದಿಲ್ಲ ಅಂತಾನೆ ಭರವಸೆ ಕೊಡ್ತಾ ಇದ್ದಾರೆ ಸರ್ ಅವರು. ಮೇಡಮ್, ಈಗ ಒಂದು ಮಹಿಳೆಯಾಗಿ ನೀವು ಇದನ್ನ ಯಾವ ರೀತಿ ಖಂಡಿಸ್ತೀರಿ? ಜೊತೆಗೆ ರಾಜೀವ್ ಗೌಡರ ಮೇಲೆ ಯಾವ ರೀತಿ ಒಂದು ಕಾನೂನು ಕ್ರಮ ತೆಗೆದುಕೊಳ್ಬೇಕು ಅಂತ? ಮಹಿಳೆಯರಿಗೆ ಮೊದಲು ಆದ್ಯತೆ ಕೊಡಬೇಕು ಅಂತ ಎಲ್ಲಾ ಕಡೆ ಅವರ ತುಂಬಾ ಭಾಷಣಗಳು ಮಾಡಿದ್ದಾರೆ. ಮಹಿಳೆ 4 ಗೋಡೆ ಮಧ್ಯೆ ಇರಬಾರ್ದು, 4 ಗೋಡೆ ಮಧ್ಯೆ ಇದ್ದು ಬರೀ ಒಂದು ಅಡಿಗೆ ಮನೆಗೆ ಸೀಮಿತ ಅಲ್ಲ, ಹೆಣ್ಣು ಎಲ್ಲಾದ್ರಲ್ಲೂ ಸಾಧಿಸಬೇಕು, ಹೆಣ್ಣು ಎಲ್ಲಾ ಕಡೆ ಇರಬೇಕು ಅಂತ ಹೇಳ್ತಾರೆ. ಅಂತ ಹೆಣ್ಣನ್ನ ಅವರು ಅವಾಚಕ ಶಬ್ದಗಳಿಂದ ನಿಲ್ಸಿರೋದು ತಪ್ಪಲ್ವಾ ಸರ್? ಅದಕ್ಕೋಸ್ಕರ ಅಂತಾನೆ ಅಲ್ಲ, ಒಂದು ಹೆಣ್ಣು ಗೌರವ ಕೊಡಬೇಕು. ಫಸ್ಟ್ ಮೊದಲಿಗೆ ಕಲಿಬೇಕಾಗಿರೋದು ಅವರು ಒಂದು ಜನಪ್ರತಿನಿಧಿಯಾಗಿ ಕಲಿಬೇಕಾಗಿರೋ ವಿಚಾರನೂ ಅದೇನೆ. ಫಸ್ಟ್ ಹೆಣ್ಣಿಗೆ ಗೌರವ ಕೊಡಬೇಕು. ಆ ಗೌರವನೇ ಇಲ್ವಲ್ಲ ಅವ್ರ ಹತ್ರ. ಈಗ 3 ದಿನಗಳಾಗಿ ಬಂಧನ ಮಾಡಿಲ್ಲ ಅಂತಂದ್ರೆ ಏನಾದ್ರು ನಿಮ್ಗೆ ಅನುಮಾನ ಮೂಡ್ತಾ ಇದೆ? ಸದ್ಯಕ್ಕೆ ನಮ್ಗೇನು ಅನುಮಾನ ಆತರ ಏನಿಲ್ಲ ಸರ್. ಪಾಪ ಪೊಲೀಸ್ ಇಲಾಖೆಯವರನ್ನು ಕಷ್ಟ ಬೀಳ್ತಾ ಇದ್ದಾರೆ. ಏನೋ ಟೀಮ್, ಪಾಪ 4 ಟೀಮ್ ಏನೋ ಮಾಡ್ಬಿಟ್ಟು ಹುಡುಕ್ಸ್ತಾ ಇದೀವಿ, ಸಿಕ್ಕಿದ ತಕ್ಷಣ ನಾವು ಕೂಡಲೇ ಬಂಧನ ಮಾಡ್ತೀವಿ ಅಂತಾನೆ ಹೇಳ್ತಾ ಇದ್ದಾರೆ. ಈ ರೀತಿಯಾದ ಮಾತುಗಳನ್ನ ಸಹಿಸಲಿಕ್ಕೆ ಸಾಧ್ಯ? ಈ ರೀತಿಯಾದ ಮಾತುಗಳನ್ನ ಸಹಿಸಕ್ ಆಗ್ದಿರಾನೆ ಸರ್ ನಾವೆಲ್ಲ ಎಲ್ಲಾ ಸಂಘಟನೆಗಳು ಒಂದಾಗಿ ಎಲ್ಲರೂ ಬಂದು ಕಂಪ್ಲೇಂಟ್ಗಳು ಕೊಡ್ತಾ ಇದೀವಿ, ಮಾತಾಡ್ತಾ ಇದೀವಿ. ಎಲ್ಲರಿಗೂ ಇದು ಪೊಲೀಸ್ ಇಲಾಖೆಗೂ ನಾವು ರಿಕ್ವೆಸ್ಟ್ ಮಾಡ್ಕೊತಾ ಇದ್ವಿ, ಆದಷ್ಟು ಬೇಗ ಖಂಡಿಸಬೇಕು, ಅವ್ರನ್ನ ಬಂಧಿಸಬೇಕು ಅಂತಾನೆ ಹೇಳ್ತಾ ಇದೀವಿ ಸರ್. ಇದಿಷ್ಟು ಏನು ಅಂಬೇಡ್ಕರ್ ಸೇವಾ ಸಮಿತಿಯ ಸಂಘಟನೆಯವರು ಹೇಳುವಂತಹ ಮಾತು. ಕೂಡಲೇ ರಾಜೀವ್ ಗೌಡವನ್ನ ಬಂಧನ ಮಾಡಬೇಕು, ಇಲ್ಲ ಹೋದ್ರೆ ನಾವು ಮುಂದಿನ ಒಂದು 2-3 ದಿನಗಳಲ್ಲಿ ನಾವು ಉಗ್ರವಾದ ಹೋರಾಟವನ್ನ ಠಾಣೆಯ ಮುಂದೆ ಮಾಡಬೇಕಾಗುತ್ತೆ ಅಂತಕ್ಕಂಥ ಎಚ್ಚರಿಕೆಯನ್ನ ನೀಡ್ತಾ ಇರುವಂತದ್ದು. ಕ್ಯಾಮರಾಮ್ಯಾನ್ ಶಿವಕುಮಾರ್ ಜೊತೆ ಮಂಜುನಾಥ್ ದಿನ್ನೂರು, ರಿಪಬ್ಲಿಕ್ ಕನ್ನಡ, ಚಿಕ್ಕಬಳ್ಳಾಪುರ. ಪೌರಾಯುಕ್ತೆಗೆ ಧಮಕಿ ಹಾಕಿದ ಪ್ರಕರಣದಲ್ಲಿ ಕಾಂಗ್ರೆಸ್ನ ಶಾಸಕ ರಾಜೀವ್ ಗೌಡ ಈಗ ಪರಾರಿಯಾಗಿದ್ದಾರೆ. 5 ದಿನ ಆಗಿದೆ, ಇನ್ನೂ ಕೂಡ ಅವರ ಬಂಧನ ಆಗಿಲ್ಲ. ಎಲ್ಲಿ ಹೋಗಿದ್ದಾರೆ ಗೊತ್ತಿಲ್ಲ, ಪೊಲೀಸರು ತನಿಖೆ ಮಾಡ್ತಾ ಇದ್ದಾರೆ. ಪೌರಾಯುಕ್ತೆಗೆ ಧಮಕಿ ಹಾಕಿದ ಪ್ರಕರಣದಲ್ಲಿ ರಾಜೀವ್ ಗೌಡ ಈಗ ಅಬ್ಸ್ಕಾಂಡ್ ಆಗಿದ್ದಾರೆ. ಎಲ್ಲಿ ಹೋಗಿದ್ದಾರೆ, ಏನ್ ಮಾಡ್ತಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಇಲ್ಲ. ಪೊಲೀಸರು ತನಿಖೆಯನ್ನು ಮುಂದುವರಿಸಿದ್ದಾರೆ. ಈ ಪ್ರಕರಣದಲ್ಲಿ ಅವರನ್ನ ಬಂಧನ ಮಾಡಬೇಕು ಅಂತ ಹೇಳಿ ಪೊಲೀಸರು ಹೊರಟಿದ್ದಾರೆ. ಸಂಘ ಸಂಸ್ಥೆಗಳಿಂದ ಅವರ ಬಂಧನ ಆಗಬೇಕು ಅನ್ನುವಂತ ಒತ್ತಡ ಹೆಚ್ಚಾಗಿದೆ. ಅಂಬೇಡ್ಕರ್ ಸೇವಾ ಸಮಿತಿಯಿಂದ ಪೊಲೀಸರಿಗೆ ಮನವಿ ಮಾಡಿದ್ದಾರೆ.
ಶೀಘ್ರವೇ ರಾಜೀವ್ ಬಂಧಿಸದೆ ಹೋದ್ರೆ ಹೋರಾಟವನ್ನ ಮಾಡ್ತೀವಿ ಎನ್ನುವ ಎಚ್ಚರಿಕೆಯನ್ನು ನೀಡಿದ್ದಾರೆ. ಕಾಂಗ್ರೆಸ್ ಸರ್ಕಾರದ ವಿರುದ್ಧವೂ ಹೋರಾಟಗಾರರು ಕಿಡಿಕಾರಿದ್ದಾರೆ. ರಾಜೀವ್ ಗೌಡ ಬಂಧನಕ್ಕೆ ಸಂಘ ಸಂಸ್ಥೆಗಳು ಮನವಿ ಮಾಡ್ತಾ ಇದ್ದಾರೆ. ಆದಷ್ಟು ಬೇಗ ಮಹಿಳೆಯರಿಗೆ ಗೌರವ ಕೊಡದ ಕಾಂಗ್ರೆಸ್ನ ಈ ಮುಖಂಡನನ್ನ ಬಂಧನ ಮಾಡಿ ಅಂತ ಹೇಳಿ ಅಧಿಕಾರಿಗಳಿಗೆ ಪತ್ರ ಬರೆದಿದ್ದಾರೆ. ಪೌರಾಯುಕ್ತೆ ಅಮೃತ ಗೌಡ ಮೇಲೆ ಕೈ ನಾಯಕ ರಾಜೀವ್ ಗೌಡ ಬೆದರಿಕೆ ಹಾಕಿದ್ದಕ್ಕೆ ಸಂಬಂಧಪಟ್ಟಂತೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ಕೂಡ ಕಳೆದ 3 ದಿನಗಳಿಂದಲೂ ಕೂಡ ಶಿಡ್ಲಘಟ್ಟ ನಗರದ ಪೊಲೀಸ್ ಸ್ಟೇಷನ್ಗೆ ಹಲವಾರು ಸಂಘಟನೆಗಳು ದೂರು ಕೂಡ ಸಲ್ಲಿಸ್ತಾ ಇದ್ದಾರೆ. ಜೊತೆಗೆ ಇವತ್ತು ಕೂಡ ಅಂಬೇಡ್ಕರ್ ಸೇವಾ ಸಮಿತಿಯ ಸಂಘಟನೆಯಿಂದ ರಾಜೀವ್ ಗೌಡರನ್ನ ಅತಿ ಶೀಘ್ರದಲ್ಲೇ ಬಂಧನ ಮಾಡಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಇವತ್ತು ದೂರನ್ನ ಕೊಟ್ಟಿದ್ದಾರೆ. ನಮ್ ಜೊತೆ ಅವರೇ ಇದ್ದಾರೆ, ನಾನು ಅವ್ರನ್ನೇ ಮಾತಾಡ್ತೇನೆ. ಮೇಡಮ್, ಇವತ್ತು ಏನಂತ ದೂರನ್ನ ಕೊಡ್ಲಿಕ್ಕೆ ಬಂದಿದ್ರಿ, ಜೊತೆಗೆ ಯಾವ ರೀತಿ ದೂರನ್ನ ಸಲ್ಲಿಸಿದ್ರಿ, ಏನಂತ ಪೊಲೀಸರಿಗೆ ಒತ್ತಾಯವನ್ನ ಮಾಡಿದ್ರಿ? ಮುನ್ಸಿಪಲ್ ಆಫೀಸರ್ ಅಮೃತ ಗೌಡರನ್ನ ಖಾಲಿ ಒಂದು ಬ್ಯಾನರ್ ವಿಚಾರಕ್ಕೋಸ್ಕರ ಅವಹೇಳನಕಾರಿ ಅವಾಚಕ ಶಬ್ದಗಳಿಂದ ನಿಲ್ಲಿಸಿ ಚಪ್ಪಲಿನಲ್ಲಿ ಹೊಡಿತೀನಿ, ಸುಟ್ಟಾಕ್ತೀನಿ, ಪೆಟ್ರೋಲ್ ಹಾಕಿ ಸುಟ್ಟಾಕ್ತೀನಿ ಅನ್ನೋ ರೀತಿ ಎಲ್ಲ ಪ್ರಾಣ ಬೆದರಿಕೆ ಹಾಕಿದ್ದಾರೆ. ಅವರೊಬ್ಬ ದಕ್ಷ ಅಧಿಕಾರಿಗಳಾಗಿರೋದ್ರಿಂದ ಅವ್ರನ್ನ ರಾಜೀವ್ ಗೌಡ ಅವ್ರನ್ನ ಬಂಧಿಸಲೇಬೇಕು, ಬಂಧಿಸಿ ಕಾನೂನು ರೀತಿ ಕಠಿಣ ಕ್ರಮ ತಗೊಳ್ಲೇಬೇಕು ಅಂತ ಹೇಳಿ ನಾವು ಒತ್ತಾಯ ಮಾಡ್ತಾ ಇದೀವಿ ಸರ್. ಮುಂದಿನ ದಿನಗಳಲ್ಲಿ ಇವ್ರೇನಾದ್ರೂ ಇನ್ನು ನಮ್ಮ ಪೊಲೀಸ್ ಇಲಾಖೆಯವ್ರೇನಾದ್ರೂ ಕೈ ಬಿಟ್ರೆ, ಅವ್ರೇನಾದ್ರೂ ಸಿಗ್ಲಿಲ್ಲ, ಬಂಧಿಸಕ್ ಆಗ್ಲಿಲ್ಲ ಅಂತ ಕೈ ಬಿಟ್ರೆ ನಾವು ಮುಂದಿನ ದಿನಗಳಲ್ಲಿ ಈ ಸರ್ಕಲಲ್ಲೇ ಹೋರಾಟ ಮಾಡ್ತೀವಿ, ಬೃಹತ್ ಹೋರಾಟ ಮಾಡ್ತೀವಿ. ಪೊಲೀಸರು ಏನ್ ಹೇಳ್ತಾ ಇದ್ರೆ, ಕಳೆದ 3 ದಿನಗಳಾಯ್ತು ಎಫ್ಐಆರ್ ಆಗಿ, ಇನ್ನೂ ಕೂಡ ಬಂಧನ ಆಗಿಲ್ಲ, ಏನ್ ಹೇಳ್ತಾರೆ? ಅವರು 4 ಟೀಮ್ ಬಿಟ್ಟಿದೀವಿ, ನಮ್ ಪ್ರಯತ್ನ ನಾವು ಮಾಡ್ತಾನೆ ಇದ್ದೀವಿ. ಸೊ ಇನ್ನೂ 1 ವಾರ ಒಳಗಡೆ ನಾವು ಅವ್ರನ್ನ ಬಂಧಿಸ್ತೇ ಬಿಡೋದಿಲ್ಲ ಅಂತಾನೆ ಭರವಸೆ ಕೊಡ್ತಾ ಇದ್ದಾರೆ ಸರ್ ಅವರು. ಮೇಡಮ್, ಈಗ ಒಂದು ಮಹಿಳೆಯಾಗಿ ನೀವು ಇದನ್ನ ಯಾವ ರೀತಿ ಖಂಡಿಸ್ತೀರಿ? ಜೊತೆಗೆ ರಾಜೀವ್ ಗೌಡರ ಮೇಲೆ ಯಾವ ರೀತಿ ಒಂದು ಕಾನೂನು ಕ್ರಮ ತೆಗೆದುಕೊಳ್ಬೇಕು ಅಂತ? ಮಹಿಳೆಯರಿಗೆ ಮೊದಲು ಆದ್ಯತೆ ಕೊಡಬೇಕು ಅಂತ ಎಲ್ಲಾ ಕಡೆ ಅವರ ತುಂಬಾ ಭಾಷಣಗಳು ಮಾಡಿದ್ದಾರೆ. ಮಹಿಳೆ 4 ಗೋಡೆ ಮಧ್ಯೆ ಇರಬಾರ್ದು, 4 ಗೋಡೆ ಮಧ್ಯೆ ಇದ್ದು ಬರೀ ಒಂದು ಅಡಿಗೆ ಮನೆಗೆ ಸೀಮಿತ ಅಲ್ಲ, ಹೆಣ್ಣು ಎಲ್ಲಾದ್ರಲ್ಲೂ ಸಾಧಿಸಬೇಕು, ಹೆಣ್ಣು ಎಲ್ಲಾ ಕಡೆ ಇರಬೇಕು ಅಂತ ಹೇಳ್ತಾರೆ. ಅಂತ ಹೆಣ್ಣನ್ನ ಅವರು ಅವಾಚಕ ಶಬ್ದಗಳಿಂದ ನಿಲ್ಸಿರೋದು ತಪ್ಪಲ್ವಾ ಸರ್? ಅದಕ್ಕೋಸ್ಕರ ಅಂತಾನೆ ಅಲ್ಲ, ಒಂದು ಹೆಣ್ಣು ಗೌರವ ಕೊಡಬೇಕು. ಫಸ್ಟ್ ಮೊದಲಿಗೆ ಕಲಿಬೇಕಾಗಿರೋದು ಅವರು ಒಂದು ಜನಪ್ರತಿನಿಧಿಯಾಗಿ ಕಲಿಬೇಕಾಗಿರೋ ವಿಚಾರನೂ ಅದೇನೆ. ಫಸ್ಟ್ ಹೆಣ್ಣಿಗೆ ಗೌರವ ಕೊಡಬೇಕು. ಆ ಗೌರವನೇ ಇಲ್ವಲ್ಲ ಅವ್ರ ಹತ್ರ. ಈಗ 3 ದಿನಗಳಾಗಿ ಬಂಧನ ಮಾಡಿಲ್ಲ ಅಂತಂದ್ರೆ ಏನಾದ್ರು ನಿಮ್ಗೆ ಅನುಮಾನ ಮೂಡ್ತಾ ಇದೆ? ಸದ್ಯಕ್ಕೆ ನಮ್ಗೇನು ಅನುಮಾನ ಆತರ ಏನಿಲ್ಲ ಸರ್. ಪಾಪ ಪೊಲೀಸ್ ಇಲಾಖೆಯವರನ್ನು ಕಷ್ಟ ಪಡ್ತಾ ಇದ್ದಾರೆ. ಏನೋ ಟೀಮ್ ಪಾಪ 4 ಟೀಮ್ ಏನೋ ಮಾಡಿದೀವಿ, ಮಾಡ್ಬಿಟ್ಟು ಹುಡುಕ್ಸ್ತಾ ಇದೀವಿ, ಸಿಕ್ಕಿದ ತಕ್ಷಣ ನಾವು ಕೂಡಲೇ ಬಂಧನ ಮಾಡ್ತೀವಿ ಅಂತಾನೆ ಹೇಳ್ತಾ ಇದ್ದಾರೆ. ಈ ರೀತಿಯಾದ ಮಾತುಗಳನ್ನ ಸಹಿಸ್ಲಿಕ್ಕೆ ಸಾಧ್ಯ? ಈ ರೀತಿಯಾದ ಮಾತುಗಳನ್ನ ಸಹಿಸಕ್ ಆಗ್ದಿರಾನೆ ಸರ್ ನಾವೆಲ್ಲ ಎಲ್ಲಾ ಸಂಘಟನೆಗಳು ಒಂದಾಗಿ ಎಲ್ಲರೂ